ಚರ್ಮ ಹಾಗೂ ಚರ್ಮ ರೋಗಗಳ ಸಮಸ್ಯೆ ಬಗ್ಗೆ ಎಲ್ಲರೂ ಅರಿತುಕೊಳ್ಳಬೇಕು ಒಂದು ಅವಶ್ಯಕತೆ ಇರುತ್ತದೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ. ಚರ್ಮ ರೋಗಗಳ ಸಮಸ್ಯೆ, ಕೂದಲಿನ ಸಮಸ್ಯೆ, ಅಲರ್ಜಿಗಳ ಸಮಸ್ಯೆ, ಉಗುರಿನ ಸಮಸ್ಯೆ ಹಾಗೂ ಸೌಂದರ್ಯದ ಸಮಸ್ಯೆ. ನೀವೆಲ್ಲರೂ ಗಜಕರ್ಣ, ತುರಿಕೆ, ಫಂಗಲ್ ಇನ್ಫೆಕ್ಷನ್ಗಳು ಕೆಲವೊಂದು ಸಾರಿ ಪ್ರಾಣಿಗಳಿಂದ ಕೂಡ ಬರ್ಬೋದು. ನಾಯಿ, ಬೆಕ್ಕು, ದನಕರುಗಳಿಂದ, ಮುಖ್ಯವಾಗಿ ಈ ತೇವಾಂಶ ಇರುವ ಸ್ಥಳಗಳು, ಇನ್ನು ತೊಡೆಗಳ ಮಧ್ಯೆ, ಅಂಕುಳ ಬಗ್ಗೆ, ಕೆಲವು ದಪ್ಪ ಇದ್ದವರು ಈ ಚರ್ಮದ ಮಡಿಕೆಗಳ ಬಗ್ಗೆ, ದೇಹದ ಯಾವುದೇ ಭಾಗದಲ್ಲೂ ಕೂಡ ನಮಗೆ ಅಂದರೆ ವೈದ್ಯರಿಗೆ ಕಂಡು ಬರ್ತದೆ. ಈ ರೋಗ ಈ ತರನಾಗಿ ಹರಡಲು ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಅದು ನಾವು ಬಳಸುವಂತ ಅನವಶ್ಯಕವಾದ ಔಷಧಿಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಲೀಂ ಜಮಾದಾರ್, ಚರ್ಮರೋಗ ಹಾಗೂ ಸೌಂದರ್ಯ ತಜ್ಞ, ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್, ಗದಗ. ಚರ್ಮರೋಗ ಹಾಗೂ ಕೆಲವು ಚರ್ಮದ ವಿಷಯಗಳ ಬಗ್ಗೆ 2 ನಿಮಿಷ ನಿಮ್ಮ ಜೊತೆ ಮಾತಾಡೋದು ಇಷ್ಟಪಡ್ತೀನಿ. ಚರ್ಮ ಅಂದರೆ ಒಂದು ನಮ್ಮ ದೇಹದ ಸಂಪೂರ್ಣವಾದ ಕವರ್. ಅದು ಅಂತ ನಮ್ಮ ದೇಹದ ದೊಡ್ಡ ಒಂದು ಭಾಗ. ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಚರ್ಮ ಹಾಗೂ ಚರ್ಮ ರೋಗಗಳ ಸಮಸ್ಯೆ ಬಗ್ಗೆ ಎಲ್ಲರೂ ಅರಿತುಕೊಳ್ಳಬೇಕು ಒಂದು ಅವಶ್ಯಕತೆ ಇರುತ್ತದೆ. ಚರ್ಮದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ. ಚರ್ಮ ರೋಗಗಳ ಸಮಸ್ಯೆ, ಕೂದಲಿನ ಸಮಸ್ಯೆ, ಅಲರ್ಜಿಗಳ ಸಮಸ್ಯೆ, ಉಗುರಿನ ಸಮಸ್ಯೆ ಹಾಗೂ ಸೌಂದರ್ಯದ ಸಮಸ್ಯೆ. ಚರ್ಮ ರೋಗಗಳು ಅನೇಕ ಕಾರಣಗಳಿಂದ ಬರಬಹುದು. ಬ್ಯಾಕ್ಟೀರಿಯಾಗಳಿಂದ, ಫಂಗಸ್ಗಳಿಂದ, ವೈರಸ್ಗಳಿಂದ ಹಾಗೂ ಇನ್ನೂ ಅನೇಕ ತರನಾದ ಸೂಕ್ಷ್ಮಾಣುಜೀವಿಗಳಿಂದ ಬರಬಹುದು. ನಾನು ಇವತ್ತು ನಿಮ್ಮ ಜೊತೆ ಏನು ಚರ್ಚೆ ಮಾಡಲು ಇಷ್ಟಪಡ್ತೀನಿ ಅಂದರೆ, ಚರ್ಮ ರೋಗಗಳಲ್ಲಿ ಅತ್ಯಂತ ಸಾಮಾನ್ಯವಾದ, ನೀವೆಲ್ಲರೂ ಗಜಕರ್ಣ, ತುರಿಕೆ ಅಂತ ಒಂದು ಕರೆಯುವ ಒಂದು ಸಾಮಾನ್ಯ ರೋಗದ ಬಗ್ಗೆ ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡುತ್ತೆ. ಈಗ ಈ ಗಜಕರ್ಣದ ಬಗ್ಗೆ ಅಥವಾ ಎಲ್ಲರೂ ಕರೆಯುವ ಹಾಗೆ ಫಂಗಲ್ ಇನ್ಫೆಕ್ಷನ್ಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಅರಿತುಕೊಳ್ಳೋಣ. ನಾನು ಆಗಲೇ ಹೇಳಿದಾಗೆ ಇದು ಒಂದು ಸೂಕ್ಷ್ಮಾಣುಜೀವಿ ಅಂತ ಬರುವಂಥ ಚರ್ಮದ ಕಾಯಿಲೆ. ಹೆಂಗೆ ಬಂತು? ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ. ಫಸ್ಟ್ ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಾರಿ ಪ್ರಾಣಿಗಳಿಂದ ಕೂಡ ಬರ್ಬೋದು. ನಾಯಿ, ಬೆಕ್ಕು, ದನಕರುಗಳಿಂದ ಕೂಡ ಇದು ಮನುಷ್ಯರಿಗೆ ಬರ್ಬೋದು. ಆ ಥರ ಒಂದು ಸೂಕ್ಷ್ಮಾಣುಜೀವಿಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗದೇ ಇರೋ ಥರ ನಾವು ನೋಡ್ಕೊಳ್ಳೋದು ಮುಖ್ಯವಾಗಿದೆ ಅಂತ ನಾವು ಈ ಪಾಯಿಂಟನ್ನು ಇಲ್ಲಿ ನಾನು ನಿಮಗೆ ಸ್ವಲ್ಪ ಒತ್ತಿ ಹೇಳಲು ಇಷ್ಟಪಡ್ತೇನೆ. ಒಂದು ಸಾರಿ ಇದು ಈ ಫಂಗಸ್ ನಮ್ಮ ದೇಹವನ್ನು ಪ್ರವೇಶಿಸಿದ ಮೇಲೆ ಅದು ನಮ್ಮ ಚರ್ಮದ ಕೆಲವು ಭಾಗಗಳ ಮೇಲೆ ಮುಖ್ಯವಾಗಿ ವಾಸ ಮಾಡಲು ಶುರು ಮಾಡ್ತದೆ. ಮುಖ್ಯವಾಗಿ ಈ ತೇವಾಂಶ ಇರುವ ಸ್ಥಳಗಳು, ನಮ್ಮ ದೇಹದ ಭಾಗಗಳು, ನಾವೇನು ತೊಡೆಗಳ ಮಧ್ಯೆ, ಅಂಕುಳ ಬಗ್ಗೆ, ಕೆಲವು ದಪ್ಪ ಇದ್ದವರು ಈ ಚರ್ಮದ ಮಡಿಕೆಗಳ ಬಗ್ಗೆ, ಇವೆಲ್ಲ ಬರುವಂಥ ಇದು ಸಾಮಾನ್ಯವಾಗಿ ಕಂಡುಬರುವಂಥ ದೇಹದ ಭಾಗಗಳು. ಈ ಚರ್ಮ ರೋಗವನ್ನು ತರುವಂಥ ಒಂದು ಸೂಕ್ಷ್ಮಾಣುಜೀವಿ ಇದೆ. ತನ್ನದೇ ಆದ ಕೆಲವೊಂದು ಬದಲಾವಣೆಗಳನ್ನು ಹೊಂದಿರುವುದರಿಂದ ಅದು ಈಗ ದೇಹದ ಯಾವುದೇ ಭಾಗದಲ್ಲೂ ಕೂಡ ನಮಗೆ ಅಂದರೆ ವೈದ್ಯರಿಗೆ ಕಂಡು ಬರ್ತಾ ಇದೆ. ಈ ರೋಗ ಇತ್ತೀಚೆಗೆ ಇಷ್ಟು ಸಾಮಾನ್ಯವಾಗಿ ಬೆಳೆಯಲು ಏನು ಕಾರಣ? ಇದು ಒಂದು ಕೂಡ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಕೆಲವು ದಶಕಗಳ ಹಿಂದೆ ಅಂದರೆ ಒಂದು 15-20 ವರ್ಷಗಳ ಹಿಂದೆ ಅವಾಗೂ ಕೂಡ ಈ ರೋಗ ಇತ್ತು. ಗಜಕರ್ಣ ಮನುಷ್ಯನ ಹುಟ್ಟಿನಿಂದನೂ ಇದೆ. ಈ ಸೂಕ್ಷ್ಮಾಣುಜೀವಿಗಳು ನಾವು ಹುಟ್ಟೋಕ್ಕಿಂತ ಮುಂಚೆನೇ ಈ ಭೂಮಿ ಮೇಲೆ ಬಂದಿರುವಂಥವು. ಆದರೆ ಇತ್ತೀಚೆಗೆ ಈ ರೋಗ ಇಷ್ಟು ಸಾಮಾನ್ಯವಾಗಿ ಹರಡಲು ಏನು ಕಾರಣ? ಇದರಲ್ಲಿ ಕೆಲವೊಂದು ಬದಲಾವಣೆಗಳು ಕಾರಣ. ಒಂದನೇದು ಈ ವಾತಾವರಣದಲ್ಲಿ ಆಗಿರುವಂಥ ಬದಲಾವಣೆಗಳು. ವಾತಾವರಣದಲ್ಲಿ ಆಗಿರೋ ಬದಲಾವಣೆಗಳು ಈ ಸೂಕ್ಷ್ಮಾಣುಜೀವಿಯ ಬೆಳವಣಿಗೆಗೆ ಪೂರಕವಾಗಿದೆ. ನಮ್ಮ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಗಳು. ನಮ್ಮಲ್ಲಿ ಆಗಿರೋ ಬದಲಾವಣೆಗಳೆಂದರೆ, ಈ ಬಟ್ಟೆಗಳಲ್ಲಿ ಅತಿ ಬಿಗಿಯಾದ ಬಟ್ಟೆಗಳನ್ನು ತುಂಬ ಹೊತ್ತಿನವರೆಗೂ ನಾವು ಧರಿಸ್ತಾ ಇದ್ದೀವಿ. ಬೆಳಗ್ಗೆ ಕೆಲಸಕ್ಕೆ ಬಂದವರು ಸಾಯಂಕಾಲ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ಆ ಜೀನ್ಸ್ ಅನ್ನೋದಾಗಲಿ, ಬೇರೆ ಯಾವುದೇ ಥರದ ಈ ಬಿಗಿಯಾದ ಬಟ್ಟೆಗಳಾಗಲಿ ನಿಮ್ಮ ಮೈಯಲ್ಲಿ ಅಂಟಿಕೊಂಡೇ ಇರುತ್ತೆ. ಬೆವರಿನ ಒಂದು ಉತ್ಪಾದನೆ ಜಾಸ್ತಿ ಆಗುತ್ತೆ. ನಾನು ಹೇಳಿದ ಹಾಗೆ ಆಗಲೇ ಈ ಸೂಕ್ಷ್ಮಾಣುಜೀವಿ ತೇವಾಂಶ ಭರಿತ ಜಾಗವನ್ನು ಇಷ್ಟಪಡ್ತವೆ. ತೇವಾಂಶ ಭರಿತ ಜಾಗ ನಾವು ಅದಕ್ಕೆ ಕ್ರಿಯೇಟ್ ಅಂದರೆ ನಾವು ಸೃಷ್ಟಿ ಮಾಡಿ ಕೊಡ್ತಾ ಇರೋದ್ರಿಂದ ಸೂಕ್ಷ್ಮಾಣುಜೀವಿಗೆ ಅನುಕೂಲಕರವಾಗಿ ಇದೆ. ಇನ್ನೂ ಕೆಲವು ಬದಲಾವಣೆಗಳಂದರೆ ನಮ್ಮ ಜೀವನ ಶೈಲಿಯಲ್ಲಿ ಹೇಳಬೇಕಂದ್ರೆ ಆಹಾರದಲ್ಲಿ ಆಗಿರೋ ಬದಲಾವಣೆಗಳು ಕೂಡ ಇದಕ್ಕೆ ಕಾರಣವಾಗಿದೆ. ಅಂದರೆ ನಾವು ಎಂಥ ಆಹಾರ ಈಗ ಸೇವಿಸ್ತಾ ಇದ್ದೀವಿ, ಪೌಷ್ಟಿಕಾಂಶಗಳಲ್ಲಿ ಕಡಿಮೆ, ಈ ನಮ್ಮ ತೂಕವನ್ನು ಜಾಸ್ತಿ ಮಾಡುವ ಅಂಶಗಳು ಹೆಚ್ಚು ಅಂಥ ಆಹಾರವನ್ನು ನಾವು ಸೇವಿಸ್ತೀವಿ. ಅಲ್ಲಿ ಕೂಡ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂದರೆ
ಈ ಸೂಕ್ಷ್ಮಾಣು ಜೀವಿಯ ರಚನೆಯಲ್ಲೇ ಆಗಿರುವಂಥ ಬದಲಾವಣೆ. ಅದು ತನ್ನ ತಲೆತಲಾಂತರಗಳಲ್ಲಿ ಆ ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾದ ಬದಲಾವಣೆ ಅಂದರೆ ಅದು ತನಗೆ ಅನುಕೂಲ ಇಲ್ಲದೇ ಇರುವಂಥ ಪರಿಸ್ಥಿತಿಗಳೆಲ್ಲ ಬದುಕೋದನ್ನು ಕಲ್ತ್ಕೊಂಡಿದೆ. ಹಾಗೂ ಈ ರೋಗಗಳಿಗೆ ವೈದ್ಯರು ಕೊಡುವ ಸಾಮಾನ್ಯ ಚಿಕಿತ್ಸೆಯಲ್ಲಿ ಬಳಸುವಂಥ ಔಷಧಿಗಳ ವಿರುದ್ಧವಾಗಿಯೂ ಅದೊಂದು ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡು ಬಂದಿದೆ. ಈ ರೋಗ ನಿರೋಧಕ ಶಕ್ತಿ ನಮಗೆ ಹೆಂಗೆ ಅನುಕೂಲಕರವೋ ಈ ಔಷಧ ನಿರೋಧಕ ಶಕ್ತಿ ಈ ಸೂಕ್ಷ್ಮಾಣು ಜೀವಿಗೆ ಅನುಕೂಲಕರ. ಈಗಾಗಲೇ ನಾನು ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ನಮ್ಮದು ಕಡಿಮೆ, ಔಷಧ ನಿರೋಧಕ ಶಕ್ತಿ ಈ ಫಂಗಸ್ಗೆ ಅಂದರೆ ಈ ಸೂಕ್ಷ್ಮಾಣುವಿಗೆ ಹೆಚ್ಚಾಗಿರೋದು ಒಂದು ಈ ರೋಗಗಳ ಈ ಥರ ಹರಡುವಿಕೆಗೆ ಕಾರಣವಾಗಿದೆ ಅಂದರೆ ತಪ್ಪಲ್ಲ. ಈ ರೋಗ ಈ ಥರನಾಗಿ ಹರಡಲು ಇನ್ನೂ ಒಂದು ಮುಖ್ಯ ಕಾರಣ ಇದೆ, ಅದು ನಾವು ಬಳಸುವಂಥ ಅನವಶ್ಯಕವಾದ ಔಷಧಿಗಳು.